ಡಾಕ್ಟರ್, ನಿಮ್ಗೆ ಈ ಬಜೆ ಜಾಯ್ಕಾಯಿ ಬಗ್ಗೆ ಏನ್ ಅನ್ಸುತ್ತೆ? ಓಕೆ, ನಮಗೆ ಹೇಳಿರೋದ್ ಪ್ರಕಾರ ಇಟ್ ಈಸ್ ನಾಟ್ ಟು ಬಿ ಯೂಸ್ಡ್. ಎಕ್ಸ್ಕ್ಲೂಸಿವ್ಲಿ 6 months ವರೆಗೂ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತಾನೆ ನಮ್ಗೆ ಹೇಳ್ಕೊಟ್ಟಿರೋದು. ಸೊ ವಿ ವಿಲ್ ನಾಟ್ ಅಡ್ವೈಸ್ ಇಟ್. ಓಕೆ, ಆಕ್ಚುಲಿ ನಮ್ಮ ಮನೆಗಳಲ್ಲಿ ಈ ತರ ಬಜೆ ಜಾಯ್ಕಾಯಿ ಬೇಡ ಅಂತ ಹೇಳಿದಾಗ ನಮ್ಮಮ್ಮ ದೊಡ್ಡ ಮಂದಿರೆಲ್ಲ ಮತ್ತೆ ಕೋಲಿಕೇಡ್ ಯಾಕೆ ಹಾಕ್ತೀರಾ, ಡೋಮ್ಸ್ಟಾಲ್ ಯಾಕೆ ಹಾಕ್ತೀರಾ, ಎಲ್ಲಿವರೆಗೂ ಅಂದ್ರೆ ವಿಟಮಿನ್ ಡ್ರಾಪ್ಸ್ ಯಾಕೆ ಹಾಕ್ತೀರಾ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಸೊ ಸಿ ವಾಟ್ ಇಟ್ is in allopathy ವಿ ಮೆಷರ್ ಎವ್ರಿ ಇಂಗ್ರೀಡಿಯೆಂಟ್ ಎಷ್ಟು ಪರ್ಸೆಂಟೇಜ್ ಎಷ್ಟು ml ಅಲ್ಲಿ ಬರುತ್ತೆ ಅಂತ ನಾವು ಮೆಷರ್ ಮಾಡಿ ಹಾಕಿರ್ತೀವಿ. ಈಗ ನೀವೇನ್ ನೋಡಿರ್ತೀರಾ, ವ್ಯಾಕ್ಸಿನೇಷನ್ಗೆಲ್ಲ ಹೋದಾಗ ನಿಮ್ ಮಗು ಏಜ್ ಪ್ರಕಾರ ವೇಟ್ ಪ್ರಕಾರನೇ ನಾವು ಅಡ್ವೈಸ್ ಮಾಡೋದು. ಹೌದು ಅಲ್ವಾ? ಪ್ಯಾರಾಸಿಟಮಾಲ್ ಆಗ್ಲಿ, ಇವಾಗ ನಿಮ್ಗೆ ಕೋಲಿಕೇಡ್ ಆಗ್ಲಿ, ಡಾಮ್ಸ್ಟಾಲ್ ಆಗ್ಲಿ, ವಿ ವಿಲ್ ಟೆಲ್ ಅಕಾರ್ಡಿಂಗ್ ಟು ಯೋರ್ ಚೈಲ್ಡ್ಸ್ ವೇಟ್ ಓನ್ಲಿ. ಸೊ ಬಿಕಾಸ್ ವಿ ಹ್ಯಾವ್ ಟೆಸ್ಟೆಡ್ ಇಟ್ ಸೋ ಮಚ್ ದಟ್ ವಿ ನೋ ಇನ್ ಈಚ್ ml ನಮ್ಗೆ ಎಷ್ಟು ಕ್ವಾಂಟಿಟಿ ಏನ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಬಟ್ ಇವಾಗ ನೀವು ಬಜೆ ಜಾಯ್ಕಾಯಿ ಎಲ್ಲ ಅಂತ ಹೇಳಿದ್ರೆ ಎಷ್ಟು ml ಅಲ್ಲಿ ಏನ್ ಬರುತ್ತೆ ಹೆಂಗ್ ಗೊತ್ತಾಗುತ್ತೆ ಅಲ್ವಾ? ನನಗ್ ಸ್ವಲ್ಪ ಇರೋದು ನಿಮ್ಗೆ ಜಾಸ್ತಿ ಇರ್ಬೋದು. ಸೊ ವಿ ಕಾನ್ ಟೆಲ್ ಎಷ್ಟು ml ಅಲ್ಲಿ ಏನ್ ಬರುತ್ತೆ ಅಂತ ಹೇಳಕ್ ಆಗದಿರೋದ್ರಿಂದ ಇಟ್ ಇಸ್ ಡಿಫಿಕಲ್ಟ್ ಟು ಸಜೆಸ್ಟ್ ಇಟ್. ಓಕೆ, ನಂಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ದಟ್. ಓಕೆ, ಮೇ ಬಿ ಏನಕ್ಕಂದ್ರೆ ನಾನು ನೋಡಿದೀನಿ ಬಜೆ ಜಾಯ್ಕಾಯಿನೆಲ್ಲ 1 ಸುತ್ತು 2 ಸುತ್ತು ಅಂತೆಲ್ಲ ಮಾಡ್ತಾರೆ. ಸೊ ಚಿಕ್ಕ ಮಗುಗಿದು ಎಷ್ಟು ಸುತ್ತು ಅನ್ನೋದೆಲ್ಲ ಕನ್ಫ್ಯೂಸ್ ಆಗಿ ಏನಾದ್ರು ಆಗುತ್ತೆ ಅಂತ ಬೇಡ ಅಂತಿದೆ ಅನ್ಸುತ್ತೆ. ಯಾ ಓಕೆ, ಇದ್ರ ಜೊತೆ ಮತ್ತೆ ಇನ್ನ ನಂಗೇನ